ನಮಸ್ಕಾರ ಸ್ನೇಹಿತರೆ, ಸಕಸಂತು ಚಾನಲ್ಗೆ ಸ್ವಾಗತ. ನಾನಿವತ್ತು ನಂದಿನಿ KMF ಏನಿದೆ, ಕರ್ನಾಟಕ ಮಿಲ್ಕ್ ಫ್ಯಾಕ್ಟ್ರಿ ಅವರ ಏನು ಕೋಆಪರೇಟಿವ್ ಸೊಸೈಟಿ ಇದೆ, ಅಪ್ಡೇಟ್ ಅವ್ರ ಒಂದು ಅಪ್ಡೇಟ್ನ ತೊಗೊಂಬಂದಿನಿ. ಏನಂದ್ರೆ ನಂದಿನಿ ಅವರು ಹೊಸ ಪ್ರಾಡಕ್ಟ್ಸ್ಗಳನ್ನ ಬಿಡ್ತಾ ಇರ್ತಾರೆ. ಅದರಲ್ಲೂ ದಕ್ಷಿಣಕ್ಕೆ ನಂದಿನಿಯಷ್ಟು ಏನು ಸೌತ್ ಇಂಡಿಯಾಗೆ ನಂದಿನಿಯಷ್ಟು ಹೆಸರು ಮಾಡಿರೋ ಬ್ರ್ಯಾಂಡ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ನಾರ್ತ್ ಇಂಡಿಯಾದಲ್ಲಿ ಅಮೂಲ್ ಇದೆ, ಹೌದು. ಸೌತ್ ಇಂಡಿಯಾದಲ್ಲಿ ಅಮೂಲ್ ನಂದಿನಿ ಅವರು ತುಂಬ ಹೆಸರನ್ನ ಮಾಡಿದ್ದಾರೆ. ಹಾಗೂ ಅವರ ಪ್ರಾಡಕ್ಟ್ಸಿನ ಕ್ವಾಲಿಟಿ ಕೂಡ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಇವತ್ತಿನ ಜೀವನ ಶೈಲಿಗೆ ತಕ್ಕಂತೆ ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನು ನಂದಿನಿ ಬಿಡ್ತಾ ಹೋಗ್ತಾ ಇರ್ತಾರೆ. ಅದರಲ್ಲೂ ಏನಂದರೆ ಕೇವಲ ಏನಂದರೆ ಎಷ್ಟೋ ಬ್ರ್ಯಾಂಡ್ಗಳು ಇದೇ ತರ ನಂದಿನಿ ತರ ಬ್ರ್ಯಾಂಡ್ಗಳು ಏನ್ ಮಾಡ್ತಾರೆ, ಕೆಲವೇ ಪ್ರಾಡಕ್ಟ್ಸ್ಗಳ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಹೊಸ ಪ್ರಾಡಕ್ಟ್ಸ್ಗಳಿಗೆ ಇವಾಗೇನು ಜನರ ಆಸಕ್ತಿ ಮೇರೆಗೆ ಪ್ರಾಡಕ್ಟ್ಸ್ಗಳನ್ನ ಬಿಡಲ್ಲ. ನಂದಿನಿ ಅವ್ರು ಏನಂದ್ರೆ ಇವಾಗ ವೇ ಪ್ರೋಟೀನ್ಗೂ ಎಂಟರ್ ಆಗ್ತಿದ್ದಾರೆ ಅಂತ ಮಾಹಿತಿ ಇದೆ. ಅದರಲ್ಲೂ ಇವಾಗ ಇಡ್ಲಿ ಹಾಗೂ ದೋಸೆ ಬ್ಯಾಟರ್ಗಳನ್ನ ಮಾಡ್ತಾ ಇದ್ದಾರೆ. ಇಡ್ಲಿ ಇಟ್ಟು ದೋಸೆ ಇಟ್ಟು ಜನರಿಗೆ ಏನಾಗುತ್ತೆ, ಮನೇಲೇ ಇರ್ತಾರೆ, ಆದ್ರೆ ಮನೇಲಿ ಕೆಲ್ಸಕ್ಕೆ ಡೈಲಿ ಹೋಗ್ತಾ ಇರ್ತಾರೆ. ಮನೇಲಿ ಇವತ್ತಿಗೆ ಏನಾಗುತ್ತೆ, ಬೆಂಗಳೂರು ಅಂತ ನಗರಗಳಲ್ಲಿ ಇಬ್ರು ಮನೇಲಿರೋರು ಏನಿದ್ದಾರೆ, ಗಂಡ ಹೆಂಡ್ತಿದ್ರೆ ಇಬ್ರು ಕೆಲಸ ಮಾಡಿದ್ರೆ ಮಾತ್ರ ದಿನನಿತ್ಯ ನೀವು ಬದುಕಕ್ಕಾಗೋದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಒಬ್ಬರೇ ದುಡಿದ್ರೆ ಅಂತ ಕೂಡ ಜನರು ಎಲ್ಲರೂ ಮಾತಾಡೋದು ನೀವು ಕೇಳಿರ್ತೀರಾ. ಆ ಕಾರಣಕ್ಕೋಸ್ಕರ ಮನೇಲಿ ಅಡುಗೆ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಆಗೋಗುತ್ತೆ. ನಾವು ರಾತ್ರಿನೇ ಅಕ್ಕಿ ಎಲ್ಲ ನೆನೆಸಿಟ್ಟು ಬೆಳಿಗ್ಗೆಗೆ ಇಡ್ಲಿ ಅಥವಾ ದೋಸೆ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಅಂಥವ್ರಿಗೆ ಇಡ್ಲಿ ಮತ್ತು ದೋಸೆ ಬ್ಯಾಟರ್ ಅಥವಾ ಹಿಟ್ಟುಗಳನ್ನು ಕೂಡ ಇಡ್ಲಿ ದೋಸೆ ಒಂದೇ ಬ್ಯಾಟ್ರು, ನಿಮಗೆ ಗೊತ್ತು, ಐಡಿ ತುಂಬ ಪಾಪ್ಯುಲರ್ ಬ್ರ್ಯಾಂಡ್ ಇವಾಗ ಕರ್ನಾಟಕದಲ್ಲಿ. ಈ ಮಾರ್ಕೆಟಲ್ಲಿ ಬ್ಯಾಟರ್ ಅಥವಾ ಏನಿದೆ ಹಿಟ್ಟಿನ ಮಾರ್ಕೆಟಲ್ಲಿ ಐಡಿ ತುಂಬ ಮುಂಚೂಣಿಯಲ್ಲಿದೆ, ತುಂಬ ಹೆಸರನ್ನು ಕೂಡ ಮಾಡಿದೆ. ಆ ಜಾಗವನ್ನು ಇವಾಗ ನಂದಿನಿ ಕಾಂಪಿಟೇಷನ್ ಮಾಡಲು ಕೂಡ ಕಾಯ್ತಾ ಇದ್ದಾರೆ. ಇಡ್ಲಿ ಹಾಗೂ ದೋಸೆ ಹಿಟ್ಟುಗಳನ್ನು ಮಾಡ್ತಾ ಇದ್ದಾರೆ. ಅದನ್ನ ಇವಾಗ ಇನ್ನೂ ರಿಲೀಸ್ ಆಗಬೇಕಿತ್ತು, ನಾನು ಕೂಡ ಟ್ರೈ ಮಾಡೋಣ ಅಂತ ಅನ್ಕೊಂತಾ ಇದ್ದೆ. ಅದು ಸ್ವಲ್ಪ ಮಟ್ಟಿಗೆ ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ಗಳೇನಂದ್ರೆ ಈ ತರ ದೊಡ್ಡ ದೊಡ್ಡ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಇದೇ ತರ ದೊಡ್ಡ ದೊಡ್ಡ ಬ್ರ್ಯಾಂಡ್ ಇರ್ಬೋದು, ಸರ್ಕಾರಿ ತರ ಫ್ಯಾಕ್ಟ್ರಿಗಳಿದ್ರು ಕೂಡ ಅವ್ರಿಗೆ KS ಆಫೀಸರ್ಗಳನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ MD ಗಳನ್ನ ಮಾಡ್ತಾರೆ. ಮುಂಚೆ MK ಜಗದೀಶ್ ಅವರು ಇದ್ರು. MK ಜಗದೀಶ್ ಅವರು ತುಂಬಾ ಹೆಸರನ್ನು ಕೂಡ ಮಾಡಿದ್ರು. ಹಾಗೂ ಹೊಸ ಪ್ರಾಡಕ್ಟ್ಸ್ ಅಲ್ಲಿ ಪ್ರೋ ಕಬಡ್ಡಿ ಲೀಗ್ ಇರ್ಬೋದು, ಸ್ಕಾಟ್ಲೆಂಡಿನ ಕ್ರಿಕೆಟ್ ಟೀಮ್ ಅಲ್ಲಿ ಕೂಡ ನಂದಿನಿದು ಬ್ರ್ಯಾಂಡ್ ಪ್ರಮೋಷನ್ ಕೂಡ ಬಳಸಿದ್ರು. ಸ್ಪಾನ್ಸರ್ಸ್ ಆಗಿದ್ರು ಕೂಡ T20 ವರ್ಲ್ಡ್ ಕಪ್ ಅಲ್ಲಿ ಕೂಡ ಇವರು ಹೆಸರನ್ನ ಮಾಡಿದ್ರು. ಹಾಗೂ ಡೆಲ್ಲಿ ಮಾರ್ಕೆಟ್, ನಾರ್ತ್ ಇಂಡಿಯಾದಲ್ಲೂ ಕೂಡ ಮಾರ್ಕೆಟ್ಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರು. ಹಾಗೂ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳಲ್ಲಿ ಕರ್ನಾಟಕ ಹಾಗೂ ಕೇರಳದಲ್ಲಿ ಹೀಗೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳನ್ನ ಮಾಡಿದ್ರು. ಇದರಿಂದ ನಂದಿನಿದ ಅಡ್ವರ್ಟೈಸ್ಮೆಂಟ್ ಕೂಡ ಜಾಸ್ತಿ ಆಗಿತ್ತು. ಈ MK ಜಗದೀಶ್ ಅವರು ಇವಾಗ ಟ್ರಾನ್ಸ್ಫರ್ ಆಗಿ ಇವಾಗ ಆ ಜಾಗದಲ್ಲಿ B ಶಿವನಸ್ವಾಮಿ ಅನ್ನೋರು ಬಂದಿದ್ದಾರೆ. ಈ ಇದು ಏನಾಗಿದೆ, ರೋಲ್ ಎಕ್ಸ್ಚೇಂಜ್ ಆಗಿದೆ. ಇವಾಗ MK ಜಗದೀಶ್ ಅವರು ಕೆಲಸ ನಿರ್ವಹಿಸ್ತಿಲ್ಲ, ಅವರ ಜಾಗದಲ್ಲಿ B ಶಿವಸ್ವಾಮಿ ಅನ್ನೋ KS ಆಫೀಸರ್ ಅವರು ಬಂದಿದ್ದಾರೆ. ನೋಡೋಣ ಅವರು ಏನೇನು ಹೊಸ ಪ್ರಾಡಕ್ಟ್ಸ್ ತರ್ತಾರೆ, ಹೊಸದು ಏನು ನಂದಿನಿದಲ್ಲಿ ಹೊಸ ಏನು ಆದ್ಯತೆ ಬರುತ್ತೆ, ಅಥವಾ ಏನಾದ್ರು ಹಾಲಿನ ಉತ್ಪನ್ನಗಳಲ್ಲಿ ಏನಾದ್ರು ಬೆಲೆ ಏರಿಕೆ ಆಗುತ್ತಾ, ಅಥವಾ ಯಾವ್ದ್ರಲ್ಲಾದ್ರೂ ಇಳಿಕೆ ಆಗುತ್ತಾ, ರೈತರಿಗೆ ಕೊಡೋ ದುಡ್ಡಲ್ಲಿ ಏನಾದ್ರು ಏರಿಕೆ ಆಗುತ್ತಾ, ಎಲ್ಲ ಮಾಹಿತಿ ನಾನು ನೆಕ್ಸ್ಟ್ ವಿಡಿಯೋಲಿ ತಗೊಂಡ್ಬರ್ತೀನಿ. ಇದು ಎಲ್ಲ ನಂದಿನಿ ಅದು ಏನಾದ್ರು ಅಪ್ಡೇಟ್ ಆಗಿತ್ತು. ಇವಾಗಿನ ಹೊಸ ಅಪ್ಡೇಟ್ಗಳು ನಾವಾಗೆಲ್ಲ ಇಡ್ಲಿ ಬ್ಯಾಟರ್ ಮತ್ತೆ ದೋಸೆ ಬ್ಯಾಟರ್ಗಳು ಹಿಟ್ಟುಗಳನ್ನ ಏನ್ ಮಾಡ್ತೀರ, ಅದು ಇವಾಗ ಬರೋದು ಸ್ವಲ್ಪ ಲೇಟ್ ಆಗಿದೆ, ಈಗಾಗಲೇ ಬಂದ್ಬಿಡ್ಬೇಕಿತ್ತು. ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಇವಾಗ ಏನಿದ್ದಾರೆ ಅವರು ಕೂಡ ಟ್ರಾನ್ಸ್ಫರ್ ಆಗಿದೆ. ಇದು ನಂದಿನಿ ಅವರ ಬಗ್ಗೆ KMF ಬಗ್ಗೆ ನಂಗೆ ತುಂಬಾ ಇಷ್ಟ. ಆ ಕಾರಣಕ್ಕೋಸ್ಕರ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಎಷ್ಟೋ ಜನ ಕಮೆಂಟ್ ಕೂಡ ಮಾಡಾಕ್ತಿದ್ರ ಜಾಬ್ಗಳ ಬಗ್ಗೆ. ಹೊಸ ಜಾಬ್ಗಳು ನಂದಿನಿ ಅಥವಾ KMF ಜಾಬ್ಗಳು ಬಂದ ತಕ್ಷಣ ನಾನು ಅಪ್ಡೇಟ್ ನ ತಿಳಿಸ್ಕೊಡ್ತೀನಿ. 2025ನೇ ಸಾಲಲ್ಲೂ ಕೂಡ ಈ ತರ ಹೊಸ ಪ್ರಾಡಕ್ಟ್ಸ್ ಬಂದಷ್ಟು ಜಾಸ್ತಿ ಜನಗಳು ಬೇಕಾಗ್ತಾರೆ. ಯಾವಾಗ ಜಾಸ್ತಿ ಹಾಲು ಬೇಕಾಗುತ್ತೋ ಹಾಲಿನ ಪ್ರಾಡಕ್ಟ್ಸ್ ನ ಮಾಡಕ್ ಶುರು ಆಗ್ತಾರೆ, ಹಿಟ್ಟು ಇದೆಲ್ಲ ಮಾಡಕ್ ಶುರು ಆಗ್ತಾರೆ, ಅವಾಗ ಜನ ನಿರ್ವಹಣೆಗೆ ಬೇಕಾಗಿ ಆಗ್ತಾರೆ. ಆ ಕಾರಣಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಜಾಬ್ಗಳಿಗೆ ವೇಟ್ ಮಾಡ್ತಿರ್ತೀರ ಅಂತವ್ರಿಗೆ ಯಾವಾಗ ಅವರು ಪ್ರಾಡಕ್ಟ್ಸ್ಗಳು ಜಾಸ್ತಿ ಆಗುತ್ತೋ, ಜನರು ಜಾಸ್ತಿ ಬೇಕಾಗುತ್ತೆ, ಜನರು ಯಾವಾಗ ಬೇಕಾಗುತ್ತೋ ಅವಾಗ ಜಾಬ್ ಹೈರಿಂಗ್ ನಡೆಯುತ್ತೆ. 2025ನೇ ಸಾಲ ನಾನು ತುಂಬಾ ಪಾಸಿಟಿವ್ ಆಗಿದ್ದೀನಿ. ಜಾಬ್ ಹೈರಿಂಗ್ KMF ಇಂದ ನಡೀಲೇಬೇಕು, ನಡೆಯುತ್ತೆ ಅಂತ ಕೂಡ ನನಗನ್ಸುತ್ತೆ. ಯಾಕೆಂದ್ರೆ ಇಷ್ಟು ಹೊಸ ಪ್ರಾಡಕ್ಟ್ಸ್ ಬರ್ತಿರೋದ್ರಿಂದ, ಹೊಸ ಯೋಜನೆಗಳು ಕೂಡ ನಂದಿನಿ ಕೈ ಹಾಕ್ತಿರೋದ್ರಿಂದ, ಹೊಸ ರಾಜ್ಯಗಳಿಗೆ ಕೂಡ ಇವಾಗ ಎಕ್ಸ್ಪ್ಯಾಂಡ್ ಆಗ್ತಿರೋದ್ರಿಂದ ನಂದಿನಿ, ನಾನು ನಿಮಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ತಿಳಿಸ್ಕೊಡಿ ಅಂತ ಹೇಳ್ತಾ, ಹೊಸ ಅಪ್ಡೇಟ್ ಇಟ್ಕೊಂಡು, ಹೊಸ ಮಾಹಿತಿ ಇಟ್ಕೊಂಡು, ಇದೇ ತರ ವಿಶ್ಲೇಷಣೆ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋಲಿ ನನಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋಗಳನ್ನ
ಮಿಸ್ ಮಾಡ್ಕೋಬಾರ್ದು ಅಂದರೆ ಹೊಸ ನಾನು ಬಿಸ್ನೆಸ್ ಐಡಿಯಾ ಇರ್ಬೋದು, ಜಾಬ್ ಅಪ್ಡೇಟ್ ಇರ್ಬೋದು, ನಾನು ಎಲ್ಲ ವಿಡಿಯೋಗಳನ್ನ ಕೊಟ್ಟಿರುತ್ತೆ. ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಬೆಲ್ ಐಕನ್ ಒತ್ತಮೇಲೆ ಡ್ರಾಪ್ ಆಪ್ಷನ್ಲಿ ಆಲ್ ಆಪ್ಷನ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೊಸ ವಿಡಿಯೋ ಇಟ್ಕೊಂಡು ಹೊಸ ಅಪ್ಡೇಟ್ ಇಟ್ಕೊಂಡು ನೆಕ್ಸ್ಟ್ ನಿಮಗೆ ಸಿಗ್ತೀನಿ ಸ್ನೇಹಿತರೆ.